ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂಗಾರಪ್ಪನವ್ರನ್ನ ಮುಗಿಸಿದ್ರು, ಅವರ ಮಗ ಈಗ ಕುಮಾರ್ ಬಂಗಾರಪ್ಪನವರ ಮುಗಿಸ್ತಾ ಇದ್ದಾರೆ ಅಂತ. ಕುಮಾರ್ ಬಂಗಾರಪ್ಪ ನಿಮ್ಮ ತಂಡದಲ್ಲಿದ್ದಾರೆ, ನೀವು ಅವ್ರ ಜೊತೆ ಹೋರಾಟಗಳನ್ನೆಲ್ಲ ಮಾಡ್ತಾ ಇದ್ರಿ. ಏನಿದು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು? ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೂ ಬೆಳಿಬಾರ್ದು. ಅವರು ಇಬ್ಬರು ಮಕ್ಕಳು ಬೆಳೆದು ಬಿಟ್ಟರೆ ಕುಮಾರ್ ಬಂಗಾರಪ್ಪನೂ ಬೆಳಿಬಾರ್ದು, ಹಾಲಪ್ಪನೂ ಬೆಳಿಬಾರ್ದು. ಅವ್ರ ಮನೆಯಾಗಿನ ಕಾರ್ಕೊಂಡಿದ್ದಂಗೆ ಇರಬೇಕು. ಪಾಪ ಅಶೋಕ್ ನಾಯಕತ್ವ ಒಬ್ಬ ಒಳ್ಳೆಯ MLA ಇದ್ದ. ಶಿವಮೊಗ್ಗ ಗ್ರಾಮೀಣ ನಮ್ಗೆ ಹೇಳ್ತಿದ್ದ, ಪಾಪ ನಾವು ಸುಮ್ಮನೆ MLA ಸರ್, ಒಂದು ಪ್ಯೂನ್ ಸಹಿತ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಎಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಹೀಗಾಗಿ ಪಾಪ ಅಲ್ಲಿ ಏನಾಗ್ಬಿಟ್ಟಿದೆ, ಕುಮಾರ ಬಂಗಾರಪ್ಪ ಸ್ವಲ್ಪ ಹೋರಾಟ ಮಾಡಿದ್ರಿಂದಲೇ ರಾಘವೇಂದ್ರ ಗೆದ್ದು ಬಂದರು. ಇಲ್ಲಾಂದ್ರೆ ಈ ಸಲ ಔಟ್ ಆಗ್ತಿತ್ತು ಗಿರೇಕಿ. ಅದು ದುರ್ದೈವ ಏನು ಮಾಡೋದು, ಬಂದಾರ. ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರಾಗೇನು ಸುಳ್ಳಿಲ್ಲ. ಸಿದ್ದರಾಮಯ್ಯವರು ಅವರು ಮುಗಿಸ್ಯಾರ ಅಂದ್ರೆ ಮತ್ತು ಸಿದ್ದರಾಮಯ್ಯನವರು ಇಲ್ಲಿ ಮುಗಿಸ್ಯಾರ. ಇಬ್ಬರು ಮುಗಿಸಿದವ್ರೆ ಅಲ್ಲಿ ಮ್ಯಾಗ ಹೋಗ್ಯಾರ. ಈಗ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳ್ತಿರೋದಾ ಅಥವಾ ಯಾವ ರೀತಿ? ಅದು ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ಇದೆ ರೀ. ಸಿದ್ದರಾಮಯ್ಯಗೆ ಯಡಿಯೂರಪ್ಪಗೆ ಭಾಳ ದೊಡ್ಡ ಅಡ್ಜಸ್ಟ್ಮೆಂಟ್ ಇದೆ. ವರ್ಣಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ಬಂದಿದ್ದರು. ಯಾರು ನಿಂತಿದ್ರು ನಮ್ಮ ಪಾರ್ಟಿದಿಂದ? ವಿ ಸೋಮಣ್ಣವ್ರು ನಿಂತಿದ್ರು. ಸ್ಟೇಜ್ ಮ್ಯಾಗ ಯಾರ್ಯಾರಿದ್ದರು? ಯಡಿಯೂರಪ್ಪ, ಅಮಿತ್ ಶಾ, ಸೋಮಣ್ಣ ಅಲ್ಲಿ ಸೋಮಣ್ಣವ್ರು ಏನಂದ್ರೆ ಯಡಿಯೂರಪ್ಪಗೆ ಒಂದು 5 ನಿಮಿಷ ಮಾತಾಡಿ ಹೋಗಿ, ಇಲ್ಲ ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗೋದು ಮಾತಾಡಲಿಲ್ಲ, ಭಾಷಣ ಮಾಡಲಿಲ್ಲ, ಸ್ಟೇಜ್ ಇಳಿದು ಹೋಗಿಬಿಟ್ರು. ಯಡಿಯೂರಪ್ಪ ಮೈಸೂರು ಭಾಗದ ಲಿಂಗಾಯತ ಭಾಳ ಪ್ರಭಾವಿ ನಾಯಕ ಅಂತೇಳಿ ಸೋಮಣ್ಣವ್ರು ಮಾತಾಡಿಸ್ಬೇಕಂದ್ರೆ ಮಾತಾಡಲಿಲ್ಲ. ಆ ಸ್ಟೇಜ್ನಿಂದ ಇಳಿದೋದ್ರು. ಅಲ್ಲಿ ಶಿಕಾರಿಪುರದಲ್ಲಿ ಕೊಟ್ಟಂಥ ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯವ್ರು ತಮ್ಮ ಜನಾಂಗದನೂ ಒಬ್ಬ ವೀಕ್ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು. ಸಿದ್ದರಾಮಯ್ಯವರು ತಮ್ಮ ಜನಾಂಗಕ್ಕೆ ಉದ್ಧಾರ ಮಾಡಿರ್ತಾರೆ. ಪಾಪ ಅವ್ನು ನಿಲ್ಲಿಸಿ ಡೆಪಾಸಿಟ್ ಉಳಿಲಿಲ್ಲ. ಅವನು ಯಾರೋ ನಾಗರಾಜ್ ಗೌಡ ಯಾರೋ 78 ಸಾವಿರ ಹೊಡ್ತೊಂಡ. ಸಂಜೆ ಮುಂದೆ 5-6ಕ್ಕೆ ಗಡಬಡಿ ಮಾಡಿ ಡಿಕ್ಲೇರ್ ಮಾಡ್ಯಾರಿದು. 5ರ ತನಕ ಬೇರೆ ಇತ್ತು. 5ರ ನಂತರ ನಾವು AC ವಿಜೇಂದ್ರ ಗೆದ್ರತ್ತ ಡಿಕ್ಲೇರ್ ಮಾಡ್ಯಾರ. ಅಂದ್ರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಕರ್ನಾಟಕವನ್ನು 5 ವರ್ಷ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ, 5 ವರ್ಷ ನೀವು ಲೂಟಿ ಮಾಡಿರಿ. ನಾಳೆ ನನ್ನ ಮಗ, ಈಗ ಸಿದ್ದರಾಮಯ್ಯವ್ರ ಮಗ ಮುಂದಿಂದು, ಸಿದ್ದರಾಮಯ್ಯವ್ರ ಮಗ ಮುಂದಿನ ಉತ್ತರಾಧಿಕಾರಿ ಕಾಂಗ್ರೆಸ್ನಲ್ಲಿ, BJPಯಲ್ಲಿ ವಿಜೇಂದ್ರ ಉತ್ತರಾಧಿಕಾರಿ. ಇವರು ಇಬ್ಬರು ಉತ್ತರಾಧಿಕಾರಿ ಸಲುವಾಗಿ ನಾವೆಲ್ಲ ಬಡದಾಡ್ಬೇಕು. ಅವ್ರ ಮತ್ತೆ